ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಮಾತಾಡ್ತಾ ಇರೋದು ಆಸ್ತಿ ನೋಂದಣಿ ಬಗ್ಗೆ. ನೋಂದಣಿ ವಿಷಯಕ್ಕೆ ಬಂದ ತಕ್ಷಣ ಹಲವಾರು ಗೊಂದಲಗಳಿರುತ್ತೆ. ಆ ಎಲ್ಲ ಗೊಂದಲಕ್ಕೂ ಇವತ್ತು ನಾವು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ವಕೀಲರಾಗಿರೋ ಶಂಕರಪ್ಪ ಅವರ ಹತ್ರ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಶಂಕರಪ್ಪ ಅವರೇ ಈಗಾಗಲೇ ಹೇಳ್ತಿದ್ರಿ ಆಸ್ತಿ ನೋಂದಣಿ ಅಂತ. ಆದರೆ ತುಂಬಾ ಜನಕ್ಕೆ ಯಾವುದು ನಮ್ಮ ಆಸ್ತಿ, ಯಾವುದನ್ನ ಆಸ್ತಿ ಕೆಳಗೆ ಸೇರಿಸಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ, ಒಂದು ಸ್ವಲ್ಪ ಅಜ್ಞಾನ ಇದೆ ಅದ್ರ ಬಗ್ಗೆ. ಇವಾಗ ಆಸ್ತಿ ಅಂತ ನಾವು ಯಾವುದನ್ನ ಘೋಷಣೆ ಮಾಡಬಹುದು? ನೋಡಿ, ಒಂದು ವಿಷಯದ ಇದನ್ನು ಸಂಪೂರ್ಣವಾಗಿ ನಾವು ಸಾರ್ವಜನಿಕರಿಗೆ ಸ್ವಲ್ಪ ಗಮನ ಹರಿಸ್ಬೇಕು. ಇದ್ರ ಬಗ್ಗೆ ಒಂದು ಮೂವಬಲ್ ಪ್ರಾಪರ್ಟಿ, ಇನ್ನೊಂದು ಇಮೂವಬಲ್ ಪ್ರಾಪರ್ಟಿ. ಅಂದರೆ ಮೂವಬಲ್ ಪ್ರಾಪರ್ಟಿ ಅಂದರೆ ಚರಾಸ್ತಿ ಮತ್ತು ಚಿರಾಸ್ತಿ ಅಂತ ಕರಿತೀವಿ. ಚರಾಸ್ತಿ ಅಂದರೆ ಮೂವಬಲ್ ಪ್ರಾಪರ್ಟಿ, ಸ್ಥಿರಾಸ್ತಿ ಅಂದರೆ ಇಮೂವಬಲ್ ಪ್ರಾಪರ್ಟಿ. ಅಂದರೆ ಈಗ ಮನೆ, ಲ್ಯಾಂಡು ಇವೆಲ್ಲ ಸ್ಥಿರಾಸ್ತಿಗಳು, ಇಮೂವಬಲ್ ಪ್ರಾಪರ್ಟೀಸು. ಚರಾಸ್ತಿಗಳಂದ್ರೆ ಈಗ ನಾವು ಎಲ್ಲಿ ಬೇಕಾದ್ರೂ ಒಯ್ಯುವಂಥ ಒಂದು ಪ್ರಾಪರ್ಟಿ, ಅದು ಚರಾಸ್ತಿಗಳು, ಅದು ಮೂವಬಲ್ ಪ್ರಾಪರ್ಟೀಸ್ ಅಂತ. ಈ ಪ್ರಾಪರ್ಟೀಸನ್ನು, ಕಾಗದ ಪತ್ರಗಳನ್ನು, ಡಾಕ್ಯುಮೆಂಟ್ಸನ್ನು ರಿಜಿಸ್ಟ್ರೇಷನ್ ಮಾಡುವಂಥ ಪ್ರಕ್ರಿಯೆ ಕಾನೂನು ಕಾಯ್ದೆಯಲ್ಲಿ 3ನೇ ಅಧ್ಯಾಯದಲ್ಲಿ ಪ್ರಾರಂಭ ಆಗ್ತದೆ. ಕೆಲವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರ್ತಕ್ಕಂಥವು ಕೆಲವು ಇರ್ತವೆ. ಯಾವುದು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಬೇಕಾಗಿರ್ತಕ್ಕಂಥದ್ದು ಇಮೂವಬಲ್ ಪ್ರಾಪರ್ಟೀಸ್. ಸಾಮಾನ್ಯ ಸ್ಥಿರಾಸ್ತಿಗಳನ್ನು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಇರ್ತದೆ. ಒಂದು ಸೊಸೈಟಿಯನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಒಂದು ಇವತ್ತಿನ ದಿವಸ ನೋಡಿ, ಇವಾಗ ವಕೀಲರ ಸಂಘದ ಎಲೆಕ್ಷನ್ ನಡೀತಾ ಇದೆ. 13ನೇ ತಾರೀಕು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಇದು ಒಂದು ಸಂಘ, ಇದು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಘ. ಇದು ಇಂಥ ಸಂಘಗಳು ಈ ಎಲೆಕ್ಷನ್ ಪ್ರಕ್ರಿಯೆಗಳು ಪ್ರಾರಂಭ ಆಗೋದ್ರೆ ರಿಜಿಸ್ಟ್ರೇಷನ್ ಆಗ್ಬೋದು. ಈ ಎಲೆಕ್ಷನಲ್ಲಿ ನಾನು ಒಂದು ಖಜಾಂಚಿ ಸ್ಥಾನಕ್ಕೆ ಬೇರೆ ನಿಂತಿದ್ದೀನಿ, ನನ್ನ ಸೀರಿಯಲ್ ನಂಬರ್ 10 ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾನು ಈ ಮುಖಾಂತರ ಮನವಿನೂ ಮಾಡ್ಕೋಬೋದು, ದಯವಿಟ್ಟು ನನಗೆ ಈ ಒಂದು ಮುಖಾಂತರ ನೀನು ಮತವನ್ನು ಹಾಕಿ ಅಂತ. ಸೊ ಇದೆಲ್ಲ ಯಾಕೆ ಪ್ರಾರಂಭ ಆಯಿತು ಅಂತ, ಇದೆಲ್ಲ ಯಾವ ಮುಖಾಂತರ ಪ್ರಾರಂಭ ಆಯಿತು? ಈ ರಿಜಿಸ್ಟ್ರೇಷನ್ ಆ್ಯಕ್ಟ್ ಮುಖಾಂತರ, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಈ ಒಂದು ನಮ್ಮ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿ ಈ ಪ್ರಕ್ರಿಯೆಗಳೆಲ್ಲ ಪ್ರಾರಂಭ ಆಗ್ತವೆ. ಸೊ ಹಿಂಗೆ ಇಮೂವಬಲ್ ಪ್ರಾಪರ್ಟೀಸನ್ನು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರ್ತಕ್ಕಂಥ ಯಾವುದು ಮತ್ತು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಯಾವುದು ಅಂತಂದ್ರೂ ಇವತ್ತಿನ ದಿವಸ ನೋಡ್ಬೋದು. ಈ ಥರ ಇಮೂವಬಲ್ ಪ್ರಾಪರ್ಟೀಸ್ ಯಾವುದಾದ್ರು ಇರ್ತವೆ ಅದನ್ನೆಲ್ಲ ಕಂಪಲ್ಸರಿ ಒಂದು ಡಾಕ್ಯುಮೆಂಟನ್ನು ರಿಜಿಸ್ಟರ್ ಮುಂದೆ ಸೆಕ್ಷನ್ 17 ಅದು ಅಧ್ಯಾಯ 3 ಸೆಕ್ಷನ್ 17 ಆಫ್ ದಿ ರಿಜಿಸ್ಟ್ರೇಷನ್ ಆಕ್ಟ್ ಆಫ್ 1908 ಒಂದು ಡಾಕ್ಯುಮೆಂಟನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಸೆಕ್ಷನ್ 18 ಕೆಲವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡದೇ ಇರತಕ್ಕಂಥ ಕೆಲವು ಪ್ರಾಪರ್ಟಿಗಳು ಇರ್ತವೆ. ಕೆಲವು ಯಾವುದೋ ಒಂದು ವಿಲ್ಲನ್ನು ಒಂದು ಎನಿ ಫ್ಯಾಮಿಲಿ ಡಾಕ್ಯುಮೆಂಟ್ಸ್, ವಿ ಡೋಂಟ್ ವಾಂಟ್ ಟು ಸೇ ವಿಲ್, ಎನಿ ಫ್ಯಾಮಿಲಿ ಡಾಕ್ಯುಮೆಂಟ್ಸ್ ನೀಡ್ ನಾಟ್ ಸಮ್ ಟೈಮಲ್ಲಿ ಕೆಲವು ಸಂದರ್ಭಗಳಲ್ಲಿ ನೀಡ್ ನಾಟ್ ರಿಕ್ವೈರ್ಡ್ ಟು ರಿಜಿಸ್ಟರ್ ಅಂತ ಬರ್ತದೆ, ಕಾನೂನಲ್ಲಿ ಇದೆ. ಯಾವುದವು? ಈಗ ಎನಿ ಫ್ಯಾಮಿಲಿ ಆಗಿರ್ತಕ್ಕಂಥ ಯಾವುದೇ ದಾಖಲಾತಿಗಳನ್ನು, ಯಾವುದೇ ಒಂದು ಒಪ್ಪಂದ ಆಗಿರ್ಬೋದು ಅಥವಾ ಒಂದು ವಿಲ್ ಆಗ್ಬೋದು ಅಂತ ಇಲ್ಲಿವರೆಗೂ ಸುಮಾರು 7 ಅಮೆಂಡ್ಮೆಂಟ್ಗಳನ್ನು ಇವತ್ತಿನ ದಿವಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಈ ಕಾನೂನಲ್ಲಿ ತಂದಿದ್ದೇವೆ. ಸುಮಾರು 7ನೇ ಅಮೆಂಡ್ಮೆಂಟ್ ಆಗುವವರೆಗೂ ಸಹ ಯಾವುದೇ ಫ್ಯಾಮಿಲಿ ಡಾಕ್ಯುಮೆಂಟನ್ನು ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟಿಗೆ ಆಲ್ರೆಡಿ ಕೊಟ್ಟಿದ್ರು. ಆದರೆ ಈಗ ವಿಲ್ಲನ್ನು ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಅಮೆಂಡ್ಮೆಂಟನ್ನು ಇವತ್ತಿನ ದಿವಸ ತಂದಿದ್ದಾರೆ. ಇವತ್ತು ವಿಲ್ಲನ್ನು ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಈ ಥರ ಒಂದು 3ನೇ ಅಧ್ಯಾಯದಲ್ಲಿ ಪ್ರಕ್ರಿಯೆ 1ನೇ ಅಧ್ಯಾಯದಿಂದ ಪ್ರಾರಂಭವಾದ ರಿಜಿಸ್ಟ್ರೇಷನ್ ಪ್ರಕ್ರಿಯೆ, ಒಬ್ಬ ಜನರಲ್ ರಿಜಿಸ್ಟರ್ ಇರ್ತಕ್ಕಂಥವ್ರು ಅವರು ಅಧಿಕಾರಿಗಳನ್ನ ಮತ್ತು ರಿಜಿಸ್ಟರ್ ಅಧಿಕಾರಿಗಳನ್ನ, ಸಬ್ ರಿಜಿಸ್ಟರ್ ಅಧಿಕಾರಿಗಳನ್ನು, ಸಬ್ ಡಿಸ್ಟ್ರಿಕ್ಟ್ ಅಂಡ್ ಡಿಸ್ಟ್ರಿಕ್ಟ್ ಅಂತಕ್ಕಂಥ 2 ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಅದನ್ನು ಕಾನೂನಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಸೊ ಇವೆಲ್ಲ ಹಂತಗಳಲ್ಲೂ ಸಹ ಅದನ್ನು ರಿಜಿಸ್ಟ್ರೇಷನ್ ಅಧಿಕಾರಿಗಳು ಯಾವ ರೀತಿ ಮಾಡಬೇಕು, ಯಾವ ಪ್ರಾಪರ್ಟಿನ ಆಸ್ತಿಯನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ಆಸ್ತಿಗೆ ಯಾರು ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ಯಾವ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಕ್ಕಂಥ ಸಂಪೂರ್ಣ ನಿಯಮಾವಳಿಗಳನ್ನು ಇವತ್ತು ದಿವಸ ಕಾನೂನಲ್ಲಿ ಅಳವಡಿಸಿರುವುದನ್ನು ನಾವು ಕಾಣ್ಬೋದು. ಸೊ ನಾವು ಉದಾಹರಣೆಗೆ ತಗೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡುವಂಥ ವ್ಯಕ್ತಿ, ಆ ಡಾಕ್ಯುಮೆಂಟನ್ನು ರಿಜಿಸ್ಟ್ರೇಷನ್ ಮಾಡುವಂಥ ವ್ಯಕ್ತಿ ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಹೋಗಬೇಕು ಮತ್ತು ಆ ಆಸ್ತಿಯ ಸಂಪೂರ್ಣ ಹಕ್ಕನ್ನು ಹೊಂದಿರಬೇಕು ಮತ್ತು ಅದರ ಕಾರ್ಯಕ್ಷಮತೆಯನ್ನು ತಿಳ್ಕೊಂಡು ರಿಜಿಸ್ಟರ್ ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡುವಂಥ ಅಧಿಕಾರ ಅವ್ರಿಗೆ ಇರ್ತದೆ. ಸೊ ಅದು ರಿಜಿಸ್ಟ್ರೇಷನ್ ಆದಮೇಲೆ ಆ ಆಸ್ತಿ ಇಂಥ ವ್ಯಕ್ತಿಗೆ ಇಂಥ ಹಕ್ಕುದಾರನಾಗ್ತಾನೆ ಅಂತಕ್ಕಂಥ ಒಂದು ರೈಟ್ ಕೊಡ್ತಕ್ಕಂಥದ್ದು ಇವತ್ತಿನ ದಿವಸ ರಿಜಿಸ್ಟ್ರೇಷನ್. ನೋಂದಣಿ ಇದೆಯಲ್ಲ, ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೆಂಗ್ ನಡೆಯುತ್ತೆ ಅಂದ್ರೆ, ಇವಾಗ ಆ ಆಸ್ತಿ ತನಗೆ ಸೇರಿದ್ದು ಅನ್ನೋದಕ್ಕೆ ಆ ವ್ಯಕ್ತಿ ಹತ್ರ ಏನೆಲ್ಲಾ ದಾಖಲೆಗಳಿರಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದ್ರೆ, ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗ್ ನಡೆಯುತ್ತೆ? ನೋಡಿ, ಹಿಂದಿನ ಕಾಲದಲ್ಲಿ ಪಟ್ಟ ಅಂತಕ್ಕಂಥ ಒಂದು ಯಾರು ಅನುಭವದಲ್ಲಿ ಇರ್ತಾರೋ, ಸರ್ಕಾರ, ಬ್ರಿಟಿಷ್ ಸರ್ಕಾರ
ಯಾರ ಅನುಭವದಲ್ಲಿ ಇರ್ತಾರೋ ಅಂಥವ್ರಿಗೆ ಒಂದು ಆಸ್ತಿಯನ್ನು ದಾಖಲಾತಿ ಪತ್ರ ಮುಖಾಂತರ ದಾಖಲಾತಿ ಪತ್ರಗಳನ್ನು ಕೊಡ್ತಾಯಿದ್ರು. ಅದಕ್ಕೆ ಮುಂಚಿತವಾಗಿ ಈ ಆಸ್ತಿಯ ಪರಿಕಲ್ಪನೆ ಬಂದಂಥ ವ್ಯಕ್ತಿಗಳು ಯಾರು ಬಲವಂತರು ಇರ್ತಾರೋ ಆ ಆಸ್ತಿಯನ್ನು ಸಂಪೂರ್ಣವಾಗಿ ನಮ್ಮ ಹತೋಟಿಯಲ್ಲಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ಕೊತಾ ಇದ್ರು. ಬರ್ತಾ ಬರ್ತಾ ಯಾರು ಬುದ್ಧಿವಂತರಿರ್ತಾರೆ ಆಗಿನ ಕಾಲದಲ್ಲಿ, ಯಾರು ಬಲವಂತನಿರ್ತಾನೋ, ಯಾರು ಶಕ್ತಿವಂತನಿರ್ತಾನೋ ಅವನು ತನ್ನ ಪರಿಮಿತಿಯನ್ನು, ತನ್ನ ವ್ಯಾಪ್ತಿಯನ್ನು ಆತನೇ ಗುರುತಿಸ್ಕೊತಾ ಇದ್ದ. ಸೊ ಅಂಥ ಸಂದರ್ಭದಲ್ಲಿ ಈ ರಿಜಿಸ್ಟ್ರೇಷನ್ ಆ್ಯಕ್ಟು, ನೋಂದಣಿ ಕಾನೂನು ಜಾರಿಗೆ ಬಂತು. ಸೊ ಅವರು ಇರುವವರು ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ಇರೋರು ಮತ್ತು ಇಲ್ಲದವ್ರ ಮಧ್ಯೆ ಅಂತರ ಜಾಸ್ತಿ ಆಗಿತ್ತು ಅಂಥ ಸಂದರ್ಭದಲ್ಲಿ. ಈ ಕಾನೂನು ಬಂದಾದ್ಮೇಲೆ ಕನಿಷ್ಠ ಸ್ವಲ್ಪ ಮಟ್ಟಿಗಾದರೂ ಇಲ್ಲದವನಿಗೆ ಹಕ್ಕನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾನೂನು ಬಹಳ ಪರಿಣಾಮಕಾರಿ ಆಯಿತು. ಸೊ ಅಂಥ ಸಂದರ್ಭ ಯಾವಾಗೂ ಸರ್ಕಾರ ಮನಸ್ಸು ಮಾಡಿ ಅಂಥ ಇಲ್ಲದಿರತಕ್ಕಂಥ ವ್ಯಕ್ತಿಗೆ ಒಂದಷ್ಟು ರಾಜ್ಯನ ವ್ಯಾಪ್ತಿಯನ್ನು ಸೂಚಿಸಿ ಅಂಥವನಿಗೆ ಒಂದು ಆಸ್ತಿಯನ್ನು ನೋಂದಣಿ ಮಾಡಿ ಒಂದು ಅಧಿಕಾರ ಪತ್ರವನ್ನು ಕೊಡ್ತದೋ ಆವಾಗ ಅದರ ಮೇಲಿನ ಅಧಿಕಾರ ಮತ್ತು ನೈತಿಕ ಮಟ್ಟ ಆ ವ್ಯಕ್ತಿಗೆ ಜಾಸ್ತಿ ಆಗ್ತಾ ಇರ್ತದೆ ನಾವು ಕಾಲಕ್ರಮೇಣ ನೋಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಇತ್ತೀಚೆಗೆ ಅದು ಅನೇಕ ಸಂದರ್ಭದಲ್ಲಿ ಅದು ಅದರ ನ್ಯೂನತೆಗಳು ಜಾಸ್ತಿ ಆಗ್ತವೆ, ಅದು ಬೇರೆ ವಿಚಾರ. ಯಾರೋ ಆಸ್ತಿಯನ್ನು ಯಾರೋ ಬರ್ಕೊಳ್ಳುವಂಥ ನಿಟ್ಟಿನಲ್ಲಿ ಆಗ್ತಾ ಇದೆ, ಅದು ಬೇರೆ ವಿಚಾರ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋದಕ್ಕೆ ಇವತ್ತಿನ ದಿವಸ ನಮ್ಗೆ ಸಾಕಾಗೋದಿಲ್ಲ. ಮತ್ತು ಒಬ್ಬ ವ್ಯಕ್ತಿಗೆ ನೈತಿಕ ಸ್ಥೈರ್ಯವನ್ನು ಮತ್ತು ಆರ್ಥಿಕ ಸ್ಥೈರ್ಯವನ್ನು ತುಂಬುವಂಥ ನಿಟ್ಟಿನಲ್ಲಿ ಈ ಕಾನೂನು ಬಹಳ ಪರಿಣಾಮಕಾರಿಯಾಗಿದೆ ಅಂದರೆ ತಪ್ಪಾಗಲಾರದು. ಆದರೆ ಇಲ್ಲಿನ ಸಂದರ್ಭದಲ್ಲಿ ನೀವು ಗಮನ ಹರಿಸಬೇಕಾಗ್ತದೆ. ಈ ಆಸ್ತಿಯನ್ನು 1908 ಕಾನೂನು, ನೋಂದಣಿ ಕಾನೂನು ಅಡಿಯಲ್ಲಿ ಯಾವುದೇ ಒಂದು ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ ಲಿಖಿತ ರೂಪದಲ್ಲಿ ತನ್ನ ಡಾಕ್ಯುಮೆಂಟ್ಸನ್ನು, ತನ್ನ ಕಾಗದ ಪತ್ರಗಳನ್ನು ಆ ಸಂಬಂಧಪಟ್ಟಿರ್ತಕ್ಕಂಥ ಆಫೀಸರು ಮೇಂಟೈನ್ ಮಾಡ್ತಾರೆ. ಇಂಡೆಕ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಆಸ್ತಿಯ ಸಂಪೂರ್ಣ ದಾಖಲಾತಿ ಪತ್ರ ರೈಟಿಂಗಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು, ಮತ್ತು ಅದಕ್ಕೆ ಇರ್ತಕ್ಕಂಥ ಎಲ್ಲ ದಾಖಲಾತಿ ಪತ್ರಗಳನ್ನು ಕ್ರೋಢೀಕರಿಸ್ತಕ್ಕಂಥದ್ದು, ಮತ್ತು ಆ ಹಿಂದೆ ಅದಕ್ಕೆ ಇರ್ತಕ್ಕಂಥ ಹಕ್ಕು ಬಾಧ್ಯತೆಗಳನ್ನು ಚೆಕ್ ಮಾಡುವಂಥ ಅಧಿಕಾರ, ಹೀಗೆ ಅನೇಕ ವಿಧಾನದಲ್ಲಿ ಅವರಿಗೆ ಸಬ್ ರಿಜಿಸ್ಟರ್ಗೆ ಅವಕಾಶ ಇರ್ತದೆ. ಆದರೆ ನನಗೆ ಈಗ ಇತ್ತೀಚಿನ ಕಾನೂನಿನ ಬದಲಾವಣೆ, ತಿದ್ದುಪಡಿ ಬಗ್ಗೆ ಇವತ್ತಿನ ದಿವಸ ರಾಜ್ಯ ಸರ್ಕಾರಗಳು ಗಮನ ಹರಿಸ್ತವೆ. ಈ ನೋಂದಣಿ ಪ್ರಕ್ರಿಯೆ ಅಂತ ಪ್ರಾರಂಭ ಮಾಡಿದ್ದಾರೆ. ಈ ರಿಜಿಸ್ಟ್ರೇಷನ್ ಅದೇ ಈ ನೋಂದಣಿ ಪ್ರಕ್ರಿಯೆ ಪ್ರಾರಂಭಗಳಾಗಿದ್ದಾವೆ. ಬಟ್ ಈ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಅಂತ ಅದು ಮೂಲ ಉದ್ದೇಶ ನಿಜವಾಗ್ಲೂ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರ್ತಕ್ಕಂಥ ಎರಡು ಮಾತಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಸಮಸ್ಯೆಗಳು ಈಗಿನ ವೈಜ್ಞಾನಿಕಗಳು ಬೆಳೀತಾ ಇರ್ತಕ್ಕಂಥ ಒಂದು ಸಮಾಜದಲ್ಲಿ, ನಾಗರಿಕತೆ ಬೆಳೀತಾ ಇರ್ತಕ್ಕಂಥ ಒಂದು ಸಮಾಜದಲ್ಲಿ, ಅದು ಅತ್ಯಂತ ಸ್ಪೀಡಲ್ಲಿರ್ತಕ್ಕಂಥ ಒಂದು ಸಮಾಜದಲ್ಲಿ ಇವತ್ತಿನ ದಿವಸ ಈ ನೋಂದಣಿ ಪ್ರಕ್ರಿಯೆಗಳು, ಈ ನೋಂದಣಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದು ಒಬ್ಬ ಮನುಷ್ಯನ ಟೈಮನ್ನು ಸೇವ್ ಮಾಡ್ತದೆ, ವೇಳೆಯನ್ನು ಸಮಯವನ್ನು ಸೇವ್ ಮಾಡ್ತದೆ ಅಂತಕ್ಕಂಥದ್ದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ಇದರ ದುಷ್ಪರಿಣಾಮಗಳನ್ನು ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗ್ತದೆ. ಓಕೆ, ಅದರ ದುಷ್ಪರಿಣಾಮದ ಬಗ್ಗೆ ಮಾತಾಡೋಣ. ಸೊ ವೀಕ್ಷಕರೇ, ಈ ನೋಂದಣಿಯಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ಅಲ್ಲದೆ ಈಗ ಹೊಸ ಕಾನೂನು ಒಂದು ಬಂದಿದೆ. ಮೊದಲಾದರೆ ನೀವು ಯಾವ ಜಾಗದಲ್ಲಿ ಆಸ್ತಿಯನ್ನು ಮಾಡ್ತಿರೋ ಅಲ್ಲೇ ನೋಂದಣಿ ಮಾಡ್ಕೋಬೇಕು. ಆದರೆ ಇವಾಗ ಒಂದು ಹೊಸ ಕಾಯ್ದೆ ಬಂದಿದೆ. ಹಾಗಾದರೆ ಆ ಕಾಯ್ದೆಯಿಂದ ಏನೆಲ್ಲ ಉಪಯೋಗ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.